ಬರ್ತೀವಿ ಸರ್. ನಾವು ಈ ದೇವ್ರ ಸಮುದಾಯ ಕುಲಕ್ಕೆ ಸೇರಿದವರು. ಇದೇ ನಮ್ಮ ಕುಲ ದೇವರು ರಾಚಪ್ಪಾಜಿ ಚೆನ್ನಜಮ್ಮ. ಒಂದು ನೀಲಂಗಾರ ಪರಂಪರೆ ಇದು. ಅಲ್ಲ, ನಮ್ಮ ತಲಾಂತರದಿಂದ ನಾವು ಈ ಈ ಪರಂಪರೆಗೆ ಒಳಪಟ್ಟಿರೋರು ನಾವು. ಇದೇ ನಮ್ಮ ಕುಲದೇವರು. ನಾವು ಮುಡಿನೂ ಕೊಡ್ತೀವಿ. ಗುಡ್ಡ ಪರಂಪರೆ ಇದೆ. ಈಗ ಮಾದೇಶ್ವರ ಈ ರೀತಿ ಇಲ್ಲವೇ ದೇವ್ರಿಗೆ ನಮ್ಮ ಕುಟುಂಬದಲ್ಲಿ ಒಬ್ಬನ ಅರ್ಪಿಸೋದು. ಗುಡ್ಡಪ್ಪಂತಾರ ಅವನು ಅವ್ರ ಸೇವೆ ಮಾಡ್ಕೊಂಡಿರೋದು. ಈಗ ನಮ್ಮ ತಮ್ಮನ್ನ ಅರ್ಪಿಸಿದೀವಿ. ಈ ರೀತಿ ಪರಂಪರೆ ಇದೆ. ಪ್ರತಿ ವರ್ಷನೂ ಬರ್ತೀವಿ. ಒಟ್ಟಿದು 5 ಜನ ಇರೋದು. ಮಂಟೇಸ್ವಾಮಿ ಗುರುಗಳು, ಇವರೆಲ್ಲ ಶಿಷ್ಯಂದರು. ರಾಚಪ್ಪಾಜಿ, ಸಿದ್ದಪ್ಪಾಜಿ, ಚೆನ್ನಜಮ್ಮ, ದೊಡ್ಡಮ್ಮ ತಾಯಿ. ಅವರು ಉತ್ತರ ಕರ್ನಾಟಕದಿಂದ ಬಸವ ಕಲ್ಯಾಣದಿಂದ ಶರಣರು. ಅವರು ಅಲ್ಲಿಂದ ಬರ್ಬೇಕಾದ್ರೆ ಇವರು ಶಿಷ್ಯರನ್ನ ಕಟ್ಕೊಂಡು ಬಂದು ಒಂದು ಇಲ್ಲಿ ಎಲ್ಲ ಜಾತಿ ಸೇವೆಗಳನ್ನ ತಗೊಂಡು ಒಂದು ಪರಂಪರೆ ಹುಟ್ಟಾಕಿದ್ದಾರೆ. ಮೈಸೂರು ಭಾಗದಲ್ಲಿ ಒಂದು ಜನಪದ ಪರಂಪರೆ. ಆ ಪರಂಪರೆಯಲ್ಲಿ ಲಕ್ಷಾಂತರ ಜನ ಕುಲದೇವರು ಇದ್ದಾರೆ. ಪರಂಪರೆಗಳು ನಡೆಯುತ್ತೆ. ಚಿಕ್ಕಲ್ಲೂರು, ಬೊಪ್ಲನ್ಪುರ, ಇಲ್ಲಿ ಕಬ್ಬಡಿ ಬಂದು ಹೋಗ್ತಾರೆ. ಮತ್ತು ಲಕ್ಷಾಂತರ ಜನ ಕುಲದೇವರು ಪರಂಪರೆ ಇದೆ. ಒಂದು ಇದರದೇ ಆದ ಒಂದು ಐತಿಹಾಸಿಕ ಪರಂಪರೆ ಇದೆ. ಬೇರೆ ದೇವಸ್ಥಾನಗಳಲ್ಲೂ ಈ ದೇವಸ್ಥಾನಗಳು ಹೋಗ್ತಾ ಇದ್ದೀರಾ? ಏನು ಡಿಫ್ರೆನ್ಸ್ ಅಂತ ಕಾಣಿಸ್ತಿದೆ ಸರ್ ವಿಭಿನ್ನವಾಗಿ? ಇದು ಒಂದು ಜನಪದ ಹಿನ್ನೆಲೆ, ನೀಲಗಾರ ಪರಂಪರೆ ಇರೋದು. ಇದು ಒಂದು ಸೇವೆ ಇರೋದು. ಬೇರೆ ದೇವಸ್ಥಾನ ಥರ ಇಲ್ಲಿ ಪೂಜೆ, ವೇದ, ಆಗಮ ಇಲ್ಲ. ಇದೊಂದು ಶರಣ ಪರಂಪರೆ ಇದು.